ಜುಲೈ 18. ಜುಲೈ 18ರಿಂದ ಅಧಿಕ ಮಾಸ ಅಲ್ವಾ? ಮತ್ತೆ ಚಾತುರ್ಮಾಸ್ಯಕ್ಕೆ ಅದಾದ್ಮೇಲೆ ಅದೇ 16 ಅಂತಂದ್ರೆ ಇದು ಆಷಾಢ ಕೃಷ್ಣ ಚತುರ್ದಶಿ ಏನಾಗ ತ್ರಯೋದಶಿ ಚತುರ್ದಶಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಜಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಕಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಅತೋ ನ ಪಂಕ್ತಿಭೇದೋಸ್ತಿ ಪಂಕ್ತಿಪಾವನ ಪಂಕ್ತಿಷು ಅಂತಸ್ಯ ತನ್ನಿಷೇಧಸ್ಯ ಸರ್ವತ್ರೈಕವಿಧತ್ವತಃ. ಅನಂತ ಅಂದರೆ ಅಂತ ಇಲ್ಲ. ಅಂತ ಇಲ್ಲ ಅನ್ನೋದು ಮೂರು ಕಡೆಯಲ್ಲೂ ಸಮಾನ ಆಗಿದೆ. ದೇಶತಃ ಅಂತ ಇಲ್ಲ, ಎಲ್ಲ ದೇಶದ ಸಂಬಂಧ ಇದೆ. ಕಾಲತಃ ಅಂತ ಇಲ್ಲ, ಎಲ್ಲ ಕಾಲದ ಸಂಬಂಧ ಇದೆ. ಗುಣತಃ ಅಂತ ಇಲ್ಲ, ಎಲ್ಲ ಗುಣಗಳ ಸಂಬಂಧ ಇದೆ ಅಂತ ಈ ರೀತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ. ಆಚಾರ್ಯರು ಅಂದರೆ ಅವರು ಪಂಕ್ತಿ ಪಾವನರು. ಯಾರಾದರೂ ಅಪವಿತ್ರರು ಇದ್ದಾರೆ ಅಂತಾದರೆ ಆ ಪಂಕ್ತಿಗೆ ಅಪಾವಿತ್ರ್ಯ ಬರುತ್ತೆ ಅಂತ. ಆದರೆ ಅಪವಿತ್ರರು ಕೂತಿದ್ರೂ ಕೂಡ ಯಾರಲ್ಲಿ ಅಂತಹ ಅಪಾವಿತ್ರ್ಯವನ್ನು ಕಳೆಯುವಂತಹ ಸಾಮರ್ಥ್ಯ ಇದೋ ಅವರನ್ನು ಪಂಕ್ತಿ ಪಾವನರು ಅಂತ ಕರೀತಾರೆ. ಶ್ರೀಮದ್ ಆಚಾರ್ಯರಿದ್ದಾರಲ್ಲ, ಅವರು ಪಂಕ್ತಿ ಪಾವನರು. ಯಾಕೆ? ಅವ್ರ ಹೆಸರೇ ಪವನ ಅಂತ. ಪವನ ಅಂದ್ರೇನು? ಪಾವನರನ್ನಾಗಿ ಮಾಡ್ತಾರೆ, ಅದರಿಂದ ಅವರು ಪವನ ಅಂತ. ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡ್ತಾರೆ. ಅದರಿಂದ ಆಚಾರ್ಯರು ಅವರು ಪಂಕ್ತಿ ಪಾವನರು. ಪಂಕ್ತಿ ಪಾವನರಾದ್ದರಿಂದಾಗಿ ಅವರು ಹೇಳುವಂಥ ಅರ್ಥದಲ್ಲಿ ಯಾವತ್ತೂ ಪಂಕ್ತಿ ಭೇದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅತಃ ನ ಪಂಕ್ತಿ ಭೇದೋಸ್ತಿ ಪಂಕ್ತಿ ಪಾವನ ಪಂಕ್ತಿಷು. ಇದು ಪಂಕ್ತಿ ಪಾವನರಾದಂತಹ ಆಚಾರ್ಯರು ಇರುವಂತಹ ಪಂಕ್ತಿ. ಇದು ಒಂದು ಅರ್ಥ ಏನು? ಎಲ್ಲ ಪದಗಳಿಗೂ ಯುಕ್ತಿಯುಕ್ತವಾದ ಪ್ರಮಾಣಬದ್ಧವಾದ ಅರ್ಥವನ್ನು ಹೇಳ್ತಕ್ಕಂಥ ವಾಕ್ಯ ಇದು. ಆದ್ದರಿಂದಾಗಿ ಇಲ್ಲಿ ಪಂಕ್ತಿ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅರ್ಥಭೇದ ಪ್ರಾಯಪಾಠ ವಿರೋಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅಲ್ಲಿಯೂ ಇಲ್ಲ. ಊಟ ಕೂತರು ಕೂಡ ಪಂಕ್ತಿ ಭೇದ ಇಲ್ಲ. ಯಾಕೆ? ಅವರು ಪಂಕ್ತಿ ಪಾವನರು, ಪಂಕ್ತಿಯನ್ನು ಪವಿತ್ರನಾಗಿ ಮಾಡುವವರು. ಆದ್ದರಿಂದಾಗಿ ಅವರೇನು ಮಾಡಲ್ಲ? ಪಂಕ್ತಿ ಭೇದ ಮಾಡಲ್ಲ. ಹಾಗೆ ಇಲ್ಲಿಯೂ ಕೂಡ ಪದಗಳಿಗೆ ಅರ್ಥವನ್ನು ಹೇಳಬೇಕಾದ್ರೆ ಅಲ್ಲಿ ವಿರೋಧ ಬರುವ ಹಾಗೆ ಅವರು ಹೇಳೋದಿಲ್ಲ. ಅದಕ್ಕೆ ಯಾಕೆ? ಅಂತಸ್ಯ ತನ್ನಿಷೇಧಸ್ಯ ಸರ್ವತ್ರ ಏಕವಿಧತ್ವತಃ ಅಂತ. ಎಲ್ಲ ಕಡೆಯಲ್ಲಿಯೂ ಅಂತ ಎನ್ನುವುದಕ್ಕೂ ಪರಿಚ್ಛೇದ ಅಂತ ಅರ್ಥ. ತನ್ನಿಷೇಧ ಅಂತಂದರೆ ಅಂತ ಇಲ್ಲ ಅಂತ ಅರ್ಥ. ಇದೆರಡೂ ಕೂಡ ಮೂರು ಕಡೆಯಲ್ಲೂ ಸಮಾನ ಆಗಿದೆ. ಅದರಿಂದಾಗಿ ಯಾವ ರೀತಿಯಾದಂಥ ಪಂಕ್ತಿಭೇದ ಅರ್ಥಭೇದ ಎಂಬತಕ್ಕಂಥದ್ದು ಇಲ್ಲ. ಅತಃ ಎಲ್ಲ ಕಡೆಯಲ್ಲಿ ಸಮಾನತೆ ಇರುವುದರಿಂದ ಅಂತಸ್ಯ ಅಂತ ಶಬ್ದಾರ್ಥವು ತನ್ನಿಷೇಧಸ್ಯ ಅಂತದ ನಿಷೇಧವು ಸರ್ವತ್ರ ಮೂರು ಕಡೆಯಲ್ಲಿಯೂ ಏಕವಿಧತ್ವತಃ ಒಂದೇ ರೀತಿಯಾಗಿರುವುದರಿಂದ ಪಂಕ್ತಿ ಪಾವನ ಪಂಕ್ತಿಷು ಪಂಕ್ತಿ ಪಾವನರಾದ ಮಧ್ವಾಚಾರ್ಯರ ಶಬ್ದಗಳ ಅರ್ಥವನ್ನು ಹೇಳುವಂತಹ ಕ್ರಮದಲ್ಲಿ ಪಂಕ್ತಿಭೇದವು ಬೇರೆ ಬೇರೆ ಅರ್ಥ ಕಥನವು ನ ಅಸ್ತಿ ಇಲ್ಲ. ಅತಃ ಎಲ್ಲ ಕಡೆಯಲ್ಲಿ ಸಮಾನತೆ ಇರುವುದರಿಂದ ಅಂತಸ್ಯ ಅಂತಶಬ್ದಾರ್ಥವು ತನ್ನಿಷೇಧಸ್ಯ
ಅಂತದ ನಿಷೇಧವು ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಏಕವಿಧತ್ವತಃ ಒಂದೇ ರೀತಿಯಾಗಿರುವುದರಿಂದ ಪಂಕ್ತಿ ಪಾವನ ಪಂಕ್ತಿಷು ಪಂಕ್ತಿಪಾವನರಾದ ಮಧ್ವಾಚಾರ್ಯರ ಅರ್ಥ ನಿರೂಪಣೆಯ ಕ್ರಮದಲ್ಲಿ ಪಂಕ್ತಿಭೇದ ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಎಂಬುದಾಗಿ ಅರ್ಥ ಭೇದ ಎಂಬತಕ್ಕಂಥದ್ದು ನ ಅಸ್ತಿ, ಇಲ್ಲವೇ ಇಲ್ಲ. ಅತಃ ಸರ್ವತ್ರಾಪಿ ಸಾಮ್ಯಾತ್ ಎಲ್ಲ ಕಡೆಯಲ್ಲಿಯೂ ಸಮಾನತೆ ಇರುವುದರಿಂದ ಮೂರು ಕಡೆಯಲ್ಲೂ ಅಂತಪದಕ್ಕೆ ಪರಿಚ್ಛೇದ ಅಂತ ಅರ್ಥ, ಅನಂತಾನದಕ್ಕೆ ಪರಿಚ್ಛೇದ ಅಭಾವ ಅಂತ ಅರ್ಥವನ್ನು ಹೇಳಿರುವುದರಿಂದ ಪಂಕ್ತಿಪಾವನ ಪಂಕ್ತಿಷು ಪಂಕ್ತಿಪಾವನಾನಾಂ ಆಚಾರ್ಯಾಣಾಂ ಪಂಕ್ತಿಷು ಪಂಕ್ತಿಪಾವನರಾದವರು ಯಾರು? ಶ್ರೀಮದ್ ಆಚಾರ್ಯರು. ಅವರ ಪಂಕ್ತಿಯಲ್ಲಿ ಅಂತ ಅರ್ಥ. ಪಂಕ್ತಿಭೇದ ಏನರ್ಥ? ಪಂಕ್ತೌ ಪರಿವೇಶ್ಯಮಾಣ ಅನ್ನಭೇದ ಇತ್ಯರ್ಥ. ಪಂಕ್ತಿಭೇದ ಅಂದ್ರೆ ಏನರ್ಥ? ಪಂಕ್ತಿಯಲ್ಲಿ ಬಡಿಸೋದಿದೆಯಲ್ಲ ಅದು ಭೇದ ಅಂತ ಅರ್ಥ. ಪಂಕ್ತಿಭೇದ ಅಂದ್ರೆ ಆ ಪಂಕ್ತಿ ಬೇರೆ ಈ ಪಂಕ್ತಿ ಬೇರೆ ಅಂತ ಅರ್ಥ ಅಲ್ಲ. ಮತ್ತೆ ಪಂಕ್ತಿಭೇದ ಅಂದ್ರೇನು? ಪಂಕ್ತಿಯಲ್ಲಿ ಬಡಿಸೋ ಪದಾರ್ಥಗಳಲ್ಲಿ ಭೇದ ಮಾಡಿದ್ದು, ಅದನ್ನು ಪಂಕ್ತಿಭೇದ ಅಂತ ಕರೀತಾರೆ. ಹಾಗೆಯೇ ಯಥಾ ಆಸ್ತಿಕ ಶಿರೋಮಣೇ ಆಚಾರ್ಯಸ್ಯ ಪಂಕ್ತಿಷು ಪಂಕ್ತಿಭೇದ ನಾಸ್ತಿ ತಥಾ ಆಚಾರ್ಯೈಃ ಉಚ್ಯಮಾನ ಶಬ್ದಾರ್ಥೇಷ್ವಪಿ ಪ್ರಾಯಪಾಠ ವಿರೋಧ ನಾಸ್ತಿ ಇತಿ ಧ್ವನಿತೋಪಿ ಅರ್ಥಃ ಊಹ್ಯಃ. ಯಾವ ರೀತಿಯಲ್ಲಿ ಆಸ್ತಿಕ ಶಿರೋಮಣಿಗಳಾಗಿರ್ತಕ್ಕಂಥವ್ರು ಶ್ರೀಮದಾಚಾರ್ಯರು, ಅವರ ಪಂಕ್ತಿಯಲ್ಲಿ ಭೇದ ಇಲ್ಲ ಅಂದ್ರೆ ಏನರ್ಥ? ಒಬ್ಬೊಬ್ಬರಿಗೆ ಒಂದೊಂದು ಬಡಿಸೋದು ಅಂತ, ಕೆಲವರಿಗೆ ಬಡಿಸಿದ್ರು ಕೆಲವ್ರಿಗೆ ಬಡಿಸಿಲ್ಲ ಅಂತ ಇಲ್ಲವೇ ಇಲ್ಲ. ಪರಿವೇಶ್ಯಮಾಣ ಅನ್ನಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹೇಗೋ ಹಾಗೇ ತಥಾ ಆಚಾರ್ಯೈ ಉಚ್ಯಮಾನ ಶಬ್ದಾರ್ಥ ಪಂಕ್ತಿಭೇದ ಅಂತಂದರೆ ಪದಗಳಿಗೆ ಅರ್ಥವನ್ನು ಹೇಳ್ತಕ್ಕಂಥದ್ದು. ಆ ಪದಗಳಿಗೆ ಅರ್ಥವನ್ನು ಹೇಳ್ತಕ್ಕಂಥ ವಿಷಯದಲ್ಲೂ ಕೂಡ ಪ್ರಾಯಪಾಠ ವಿರೋಧ ನಾಸ್ತಿ. ಪಂಕ್ತಿಭೇದ ಅಂತಂದರೆ ಮೊದಲು ಒಂದು ಅರ್ಥ ಹೇಳಿದ್ದು ಆಮೇಲೆ ಇನ್ನೊಂದು ಅರ್ಥ ಹೇಳಿದ್ದು. ಅವ್ರು ಹಾಗೆ ಮಾಡಿದ್ದಾರೆ. ಮೊದಲು ಅಂಥ ಶಬ್ದಕ್ಕೆ ಪರಿಚ್ಛೇದ ಇಲ್ಲ ಅಂತ, ಆಮೇಲೆ ಅಂಥ ಶಬ್ದಕ್ಕೆ ಭೇದ ಇಲ್ಲ ಅಂತ ಅರ್ಥ ಮಾಡಿದ್ದಾರೆ. ಇದು ಮೊದಲು ಹೇಳಿದ ಅರ್ಥಕ್ಕಿಂತ ಬೇರೆಯಾದ ಅರ್ಥವನ್ನು ಹೇಳ್ತಕ್ಕಂಥ ಪಂಕ್ತಿಭೇದ. ಆಚಾರ್ಯರು ಹಾಗೆ ಹೇಳ್ತಾ ಇಲ್ಲ. ಮೂರು ಕಡೆಯಲ್ಲೂ ಅಂಥ ಶಬ್ದಕ್ಕೆ ಪರಿಚ್ಛೇದ ಅಂತ ಅರ್ಥ, ಅಂತ ನಾಸ್ತಿ ಅಂತಂದರೆ ಪರಿಚ್ಛೇದಾಭಾವ ಅಂತ ಸಮಾನವಾದ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ತತ್ರ ಹೇತುಮಾಹ, ಅದು ಹೇಗೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಅಂತಸ್ಯ ತನ್ನಿಷೇಧಸ್ಯ ಸರ್ವತ್ರ ಏಕರೂಪತಃ ಅಂತ, ಏಕವಿಧತ್ವತಃ ಅಂತ. ಏಕವಿಧತ್ವ ಅಂದ್ರೇನು? ಪರಿಚ್ಛೇದ ರೂಪತ್ವೇನ ಏಕವಿದ್ಯಾ ಐಕವಿದ್ಯಾತ್. ಎಲ್ಲ ಕಡೆಯಲ್ಲೂ ಕೂಡ ಪರಿಚ್ಛೇದ ಇಲ್ಲ ಅಂತ ಒಂದೇ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸಂಬಂಧಶ್ಚ ಯಥಾ ಯೋಗಂ ಸಂಯೋಗೋ ದ್ರವ್ಯಯೋಸ್ತಯೋಃ ಗುಣಾನಾಂ ಗುಣಿನಶ್ಚೈವಂ ಗುಣಗುಣ್ಯಾತ್ಮತಾ ಪರಂ. ಅನಂತ ಶಬ್ದಕ್ಕೇನರ್ಥ ಹೇಳದಂತೆ ಆಯಿತು? ಅಂತರಹಿತ. ಅಂತರಹಿತ ಅಂದರೆ ಯಾವುದರಿಂದ ಅಂತರಹಿತ ಅಂತ ಅಂತ ಶಬ್ದ ಸಾಕ್ಷೇಪ ಪದ. ಆದ್ದರಿಂದ ಏನರ್ಥ ಹೇಳಬೇಕು? ಗುಣತಃ ಅಂತರಹಿತ, ದೇಶತಃ ಅಂತರಹಿತ, ಗುಣತಃ ಅಂತರಹಿತ. ದೇಶತಃ ಅಂತರಹಿತ, ಕಾಲತಃ ಅಂತರಹಿತ, ಗುಣತಃ ಅಂತರಹಿತ. ಅದಕ್ಕೇನರ್ಥ? ಗುಣದ ಪರಿಚ್ಛೇದ ಇಲ್ಲ, ಕಾಲದ ಪರಿಚ್ಛೇದ ಇಲ್ಲ, ದೇಶದ ಪರಿಚ್ಛೇದ ಇಲ್ಲ. ಅದಕ್ಕೇನರ್ಥ? ಎಲ್ಲ ದೇಶದ ಸಂಬಂಧ ಇದೆ, ಎಲ್ಲ ಕಾಲದ ಸಂಬಂಧ ಇದೆ, ಎಲ್ಲ ಗುಣದ ಸಂಬಂಧ ಇದೆ. ಹಾಗಾದರೆ ಸಂಬಂಧ ಇದೆಯಲ್ಲ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಿರುತ್ತೆ. ದ್ರವ್ಯಗಳಿಗಾಗಬೇಕಾದ್ರೆ ಯಾವ ಸಂಬಂಧ? ಇದೂ ಒಂದು ದ್ರವ್ಯ, ಈ ಕೈನೂ ಒಂದು ದ್ರವ್ಯ, ಇವೆರಡಕ್ಕೆ ಸಂಬಂಧ ಯಾವುದು? ಸಂಯೋಗ. ಹಾಗಾದರೆ ದ್ರವ್ಯಗಳಿಗೆ ಆಗತಕ್ಕಂಥ ಸಂಬಂಧ ಅದನ್ನು ಸಂಯೋಗ ಅಂತ ಕರೀತಾರೆ. ಹಾಗೆ ಪರಮಾತ್ಮನೂ ಒಂದು ದ್ರವ್ಯ, ದೇಶವೂ ಒಂದು ದ್ರವ್ಯ, ಕಾಲವೂ ಒಂದು ದ್ರವ್ಯ. ದೇಶ ಪರಮಾತ್ಮ, ಕಾಲ ಪರಮಾತ್ಮ, ಇವರಿಗೆ ಸಂಬಂಧ ಅಂದರೆ ಯಾವುದು? ಸಂಯೋಗ. ಆಯ್ತಾ? ಹಾಗಾದರೆ ಪರಮಾತ್ಮನಿಗೂ ದೇಶಕ್ಕೂ ಸಂಬಂಧ ಇದೆ, ಪರಮಾತ್ಮನಿಗೂ ಎಲ್ಲ ಕಾಲಕ್ಕೂ ಸಂಬಂಧ ಇದೆ. ಯಾವ ಸಂಬಂಧ? ಅದು ಸಂಯೋಗ ಸಂಬಂಧ ಇದೆ. ಎಲ್ಲ ದೇಶದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲ ಕಾಲದಲ್ಲಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಎಲ್ಲ ಕಾಲದ ಸಂಬಂಧ ಸಂಯೋಗ, ಎಲ್ಲ ದೇಶದ ಸಂಬಂಧ ಸಂಯೋಗ. ಅದು ಯಾರಿಗೆ ಬಂತು? ಪರಮಾತ್ಮನಿಗೆ ಬಂತು. ಹಾಗೆ ಗುಣಕ್ಕೂ ಗುಣಿಗೂ ಸಂಬಂಧ. ಪರಮಾತ್ಮ ಗುಣಿ, ಗುಣಿಯಾದ ಗುಣವುಳ್ಳ ಪರಮಾತ್ಮನಲ್ಲಿ ಗುಣಗಳಿರಬೇಕು ಅಂತಂದರೆ ಗುಣಕ್ಕೂ ಗುಣಿಗೂ ಇರುವಂಥ ಸಂಬಂಧ ಯಾವುದು? ಗುಣ ಗುಣಿ ಭಾವ ಸಂಬಂಧ. ಏನು ಹೇಳ್ತಾರೆ ಅದನ್ನು?
ಅಲ್ಲಿ ಬೇಕಾದ್ರೆ ಸಂಯೋಗ ಆಯಿತು. ಪರಮಾತ್ಮನಿಗೂ ದೇಶಕ್ಕೂ ಸಂಬಂಧ ಸಂಯೋಗ ಆಯಿತು. ಆದರೆ ಪರಮಾತ್ಮನಿಗೂ ಗುಣಕ್ಕೂ ಸಂಬಂಧ ಅಂದರೆ ಅದ್ಯಾವ ಸಂಬಂಧ ಆಗಬೇಕು? ಗುಣಗುಣಿ ಭಾವ. ಪರಮಾತ್ಮ ಗುಣವುಳ್ಳವನು, ಘಟ ಇಂಥ ಗುಣಗಳು ಅದು ಪರಮಾತ್ಮನಲ್ಲಿ ಇದೆ ಅಂತ. ಈಗ ಭೂತಲದಲ್ಲಿ ಘಟ ಇದೆ ಅಂತ. ಭೂತಲಕ್ಕೂ ಘಟಕ್ಕೂ ಏನು ಸಂಬಂಧ? ಸಂಯೋಗ ಸಂಬಂಧ. ಭೂತಲದಲ್ಲಿ ಘಟದ ಸಂಯೋಗ ಇದೆ ಅಂತ ಅಲ್ಲ. ಅದೇನೆ ಘಟದಲ್ಲಿ ರೂಪ ಇದೆ ಅಥವಾ ಪೃಥಿವಿಯಲ್ಲಿ ಗಂಧ ಇದೆ ಅಂತ ಹೇಳ್ತೇವೆ. ಪೃಥಿವಿಯಲ್ಲಿ ಗಂಧ ಇದೆ ಅಂತ ಹೇಳಿದ್ರೆ ಪೃಥಿವಿಯನ್ನು ಗಂಧವನ್ನು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರುತ್ತಾ? ಪೃಥಿವಿಯನ್ನು ಘಟವನ್ನು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರುತ್ತೆ. ಇದು ಘಟ ಅಂತ ಇಟ್ಕೊಳ್ಳೋಣ, ಇದು ಪೃಥಿವಿಯಲ್ಲಿದೆ ಅಂದ ಪೃಥಿವಿ ಮತ್ತು ಘಟ ಇದಕ್ಕೆ ಸಂಯೋಗ ಅಂದೆವು. ಆಮೇಲೆ ಪೃಥಿವಿಗೆ ಮತ್ತು ಘಟಕ್ಕೆ ಸಂಯೋಗ ಯಾಕೆ ಅಂತ ಕೇಳಿದ್ರೆ ತೆಗೆದೆ. ಇವಾಗ ಪೃಥಿವಿ ಇದೆ, ಇದಿದೆ, ಸಂಯೋಗ ಇಲ್ಲ ಅಲ್ವಾ? ಪೃಥ್ವಿ ಇದೆ, ಘಟ ಅನ್ನೋದು ಇದು ಅಂತ ಇಟ್ಕೊಳ್ಳೋಣ, ಇದಿದೆ, ಇದಕ್ಕೆ ಸಂಯೋಗ ಇಲ್ಲ. ಹಾಗಾದರೆ ಇದರ ಮೇಲೆ ಇಟ್ಟೆ, ಸಂಯೋಗ ಆಯಿತು. ಹಾಗಾದರೆ ಇದು ಬೇರೆ ಅಂತ ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರುತ್ತೆ. ಆದ್ದರಿಂದಾಗಿ ಇಲ್ಲಿ ಸಂಯೋಗ ಅಂತ ಹೇಳ್ಬೋದು. ಹಾಗೆಯೇ ಈ ಪೃಥ್ವಿಯಲ್ಲಿ ಗಂಧ ಇದೆ ಅಥವಾ ಇದರಲ್ಲಿ ರೂಪ ಇದೆ. ಈ ವಸ್ತುವನ್ನು ರೂಪ ಎನ್ನೋದು ಗುಣ, ವಸ್ತು ಎಂಬತಕ್ಕಂಥದ್ದು ಗುಣವುಳ್ಳದ್ದು. ಅವುಗಳಿಗಿರತಕ್ಕಂಥ ಸಂಬಂಧ ಯಾವುದು? ಗುಣಗುಣಿ ಭಾವ ಅಂತ ಅರ್ಥ. ಗಂಧಕ್ಕೂ ಪೃಥ್ವಿಗೂ ಇರತಕ್ಕಂಥ ಸಂಬಂಧ ಗುಣಗುಣಿ ಭಾವ ಸಂಬಂಧ. ಪುಸ್ತಕಕ್ಕೂ ರೂಪಕ್ಕೂ ಇರತಕ್ಕಂಥ ಸಂಬಂಧ ಗುಣಗುಣಿ ಭಾವ ಸಂಬಂಧ ಎಂಬತಕ್ಕಂಥದ್ದು. ಹಾಗೆ ಪರಮಾತ್ಮನಿಗೂ ಗುಣಗಳಿಗೂ ಇರತಕ್ಕಂಥ ಸಂಬಂಧ ಗುಣಗುಣಿ ಭಾವ ಸಂಬಂಧ. ಅಂದ್ರೆ ಸಂಬಂಧ ಎಲ್ಲೆಲ್ಲಿ ಯಾವ್ದ್ಯಾವುದು ಯೋಗ್ಯವಾಗುತ್ತೋ ಅದನ್ನ ಇಟ್ಕೊಳ್ಬೇಕು. ಸಂಬಂಧಶ್ಚ ದೇಶಕಾಲ ಗುಣಗಳ ಸಂಬಂಧವಾದರೂ ಯಥಾಯೋಗಂ ಅವುಗಳಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಉಂಟಾಗುತ್ತದೆ. ದ್ರವ್ಯಯೋಹೋ ದ್ರವ್ಯಗಳಾದಂಥ ತಯೋಹೋ ದೇಶಕಾಲಗಳಿಗೆ ಸಂಯೋಗ ರೂಪವಾದಂತಹ ಸಂಬಂಧವು ಉಂಟಾಗುತ್ತದೆ. ಪರಂ ಆದರೆ ಗುಣಾನಾಂ ಗುಣಿನಶ್ಚ ಗುಣಗಳಿಗೂ ಗುಣವುಳ್ಳವನಿಗೂ ಏವಂ ಈ ರೀತಿಯಾಗಿ ಗುಣಗುಣ್ಯಾತ್ಮತ ಗುಣಗುಣಿ ಭಾವವೇ ಸಂಬಂಧವಾಗಿರುತ್ತದೆ. ಸಂಬಂಧಶ್ಚ ದೇಶ ಕಾಲಗಳಿಗೆ ಸಂಬಂಧವಾದರೂ ಯಥಾಯೋಗಂ ಆಯಾ ವಸ್ತುಗಳಿಗೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಉಂಟಾಗುತ್ತದೆ. ದ್ರವ್ಯಯೋಹೋ ದ್ರವ್ಯಗಳಾದಂತಹ ತಯೋಹೋ ದೇಶ ಮತ್ತು ಕಾಲಗಳಿಗೆ ಸಂಯೋಗ ರೂಪವಾದ ಸಂಬಂಧವು ಇರುತ್ತದೆ. ಪರಂ ಆದರೆ ಗುಣಾನಾಂ ಗುಣಗಳಿಗೂ ಗುಣಿನಶ್ಚ ಗುಣವುಳ್ಳಂತಹ ವಸ್ತುವಿಗೂ ಗುಣಿಗುಣ್ಯಾತ್ಮತಾ ಗುಣ ಗುಣಿ ಭಾವ ಎಂಬತಕ್ಕಂಥದ್ದೇ ಏವಂ ಸಂಬಂಧವಾಗಿರುತ್ತದೆ. ಸಂಬಂಧಶ್ಚ ಅಂದರೆ ದೇಶಕಾಲ ಗುಣಾನಾಂ ಅಂತ. ದೇಶ ಕಾಲ ಗುಣ ಇವುಗಳಿಗೂ ಪರಮಾತ್ಮನಿಗೂ ಸಂಬಂಧ ಅಂತ ಅರ್ಥ. ಯಥಾಯೋಗ್ಯಂ ಅಂದರೆ ಯೋಗ್ಯತಾ ಮನತಿಕ್ರಮ್ಯ ಎಲ್ಲೆಲ್ಲಿ ಯಾವ ಸಂಬಂಧವನ್ನು ಹೇಳಬೇಕೋ ಆ ಸಂಬಂಧವನ್ನೇ ಹೇಳಬೇಕು. ಎಲ್ಲ ಕಡೆಯಲ್ಲಿ ಒಂದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯತ್ರ ಅದನ್ನೇ ಹೇಳ್ತಾ ಇದ್ದಾರೆ. ಏನದು? ಯತ್ರ ಯತ್ರ ಯಹ ಯೋಗ್ಯ ಭವತಿ ಸಯೇವ ಗ್ರಾಹ್ಯ ಇತ್ಯರ್ಥ. ಎಲ್ಲೆಲ್ಲಿ ಯಾವ ಸಂಬಂಧವನ್ನು ಹೇಳಿದ್ರೆ ಅದು ಸಮಂಜಸ ಆಗುತ್ತೋ ಆ ಸಂಬಂಧವನ್ನೇ ಹೇಳಬೇಕು. ತದೇವ ದರ್ಶಯತಿ. ಎಲ್ಲೆಲ್ಲಿ ಯಾವ ಸಂಬಂಧ ಹೇಳಬೇಕು ಅಂತ ಹೇಳ್ತಾರೆ. ಸಂಯೋಗ ಇತಿ ತಯೋಹೋ ದೇಶಕಾಲಯೋಹೋ ದೇಶ ಮತ್ತು ಕಾಲಗಳಿಗೆ ಸಂಯೋಗ ಸಂಬಂಧ ಅಂತರ್ಥ. ಪರಂ ಮುಖ್ಯವಾಗಿ ಗುಣಗುಣ್ಯಾತ್ಮತ ಗುಣಗುಣಿ ಭಾವಾಕ್ಯ ಸಂಬಂಧ. ಗುಣಗುಣ್ಯಾತ್ಮತ ಅಂತಿದೆ. ಅದಕ್ಕೇನರ್ಥ? ಗುಣಗುಣಿ ಭಾವ ಅನ್ನೋದೇ ಸಂಬಂಧ. ಗುಣದಲ್ಲಿ ಗುಣತ್ವ, ಗುಣಿಯಲ್ಲಿ ಗುಣಿತ್ವ, ಇದೇ ಸಂಬಂಧ. ಗುಣಿ ಅಭೇದ ವಿಶೇಷ ಇದೆ. ಅಲ್ಲ, ಅದೇ ಹೇಳಿದ್ದು. ಬಟ್ಟೆಗೂ ಮತ್ತು ಬಣ್ಣಕ್ಕೂ ಅದು ವಿಶೇಷ ಇದೆ. ಬಟ್ಟೆ ರೂಪ ಒಂದೇ, ಬಣ್ಣ ಒಂದೇ, ಆದರೆ ಅಲ್ಲಿ ಭೇದ ವ್ಯವಹಾರ ಮಾಡ್ತೇವೆ. ಬಟ್ಟೆಯಲ್ಲಿ ಬಣ್ಣ ಅದು ವಿಶೇಷದಿಂದ. ಹಾಗೆ ಪರಮಾತ್ಮನಿಗೂ ಗುಣಕ್ಕೂ ಅಭೇದ.
ಅದರ ವಿಶೇಷ ಇದೆ. ಭಗವಂತನಲ್ಲಿ ಗುಣ ಇದೆ, ಗುಣವೂ ಇರತಕ್ಕಂಥದ್ದು ಅಂತ ಗುಣಗುಣಿ ಭಾವನ ಹೇಳಲಿಕ್ಕೆ ಬರುತ್ತೆ. ಅದ್ಯಾವುದದು ಗುಣಗುಣಿ ಭಾವ ಅಂದರೆ ಆಧಾರಾಧೇಯ ಭಾವ ಇತಿ ಯಾವತ್. ಆಧಾರಾಧೇಯ ಭಾವ, ಭಗವಂತ ಆಧಾರ, ಅಲ್ಲಿ ಇರೋದು ಯಾವುದು ಅದು ಆಧೇಯ. ಭೂತಲೇ ಘಟ ಅಂತ ಹೇಳಿದ್ರೆ ಭೂತಲವು ಆಧಾರ, ಘಟ ಎಂಬತಕ್ಕಂಥದ್ದು ಆಧೇಯ. ಯಾವುದು ಇದೆಯೋ ಅದು ಆಧೇಯ, ಎಲ್ಲಿ ಇದೆಯೋ ಅದು ಆಧಾರ. ಭೂತಲೇ ಘಟ ಅಂತ ಹೇಳಿದಾಗ ಭೂತಲದಲ್ಲಿ ಇದೆ ಅದು ಆಧಾರ, ಘಟ ಇದೆ ಅದು ಆಧೇಯ. ಹೀಗೆ ಆಧಾರಾಧೇಯ ಭಾವ. ಹಾಗೆ ಭಗವಂತನಿಗೂ ಮತ್ತು ಗುಣಗಳಿಗೂ ಆಧಾರಾಧೇಯ ಭಾವ. ಗುಣಗಳು ಆಧೇಯ, ಪರಮಾತ್ಮ ಆಧಾರ. ಪರಮಾತ್ಮನಲ್ಲಿ ಗುಣಗಳಿದ್ದಾವೆ, ಎಲ್ಲಿದೆ ಪರಮಾತ್ಮನಲ್ಲಿದೆ, ಅದರಿಂದ ಆಧಾರ. ಯಾವುದಿದೆ ಗುಣ ಇದೆ ಅದು ಆಧೇಯ. ಏವಂಚ ದೇಶಕಾಲಾದಿಭಿಃ ತ್ರಿಭಿರಪಿ ಹರೇಃ ಆಧಾರಾಧೇಯ ಭಾವ ಏವ ಅರ್ಥಃ ಅಪಿ ಸಂಬಂಧ. ಈ ರೀತಿಯಲ್ಲಿ ಹೇಳಿದ್ರೆ ಪರಮಾತ್ಮನಿಗೂ ದೇಶ ಕಾಲ ಗುಣ ಇವುಗಳಿಗೆ ಆಧಾರಾಧೇಯ ಭಾವ ಸಂಬಂಧ. ಪರಮಾತ್ಮನಿಗೂ ಗುಣ ದೇಶ ಕಾಲ ಇವುಗಳಿಂದ ಮೂರರಿಂದಲೂ ಕೂಡ ಪರಮಾತ್ಮನಿಗೂ ಮತ್ತು ದೇಶಕಾಲಗಳಿಗೂ ಆಧಾರಾಧೇಯ ಭಾವ. ಅದು ಹೇಗೆ ಅಂತಂದರೆ ಗುಣಗಳಿಗಾಗಬೇಕಾದ್ರೆ ಪರಮಾತ್ಮ ಆಧಾರ, ಗುಣವು ಆಧೇಯ. ದೇಶಕಾಲಗಳಲ್ಲಿ ಆಗಬೇಕಾದ್ರೆ ದೇಶಕಾಲಗಳು ಆಧಾರ, ಪರಮಾತ್ಮ ಆಧೇಯ. ಅದು ಹೇಳ್ತಾರೆ ಸಚ ಕ್ವಚಿತ್ ಆಧಾರತ್ವಪೂರ್ವಕ ಕ್ವಚಿತ್ ಆಧೇಯತ್ವಪೂರ್ವ ಇತಿ ನಾಮ್ನಾಪಿ ವಿಶೇಷ. ಕೆಲವು ಕಡೆಯಲ್ಲಿ ಪರಮಾತ್ಮನಲ್ಲಿ ಆಧೇಯತ್ವ ಇದೆ, ಕೆಲವು ಕಡೆಯಲ್ಲಿ ಪರಮಾತ್ಮನಲ್ಲಿ ಆಧಾರತ್ವ ಇದೆ. ಎಲ್ಲಿ ದೇಶಕಾಲಗಳಲ್ಲಿ ಪರಮಾತ್ಮ ಅಂತ ಹೇಳ್ತೇವೆ. ಎಲ್ಲ ದೇಶದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲ ಕಾಲದಲ್ಲಿ ಪರಮಾತ್ಮ ಇದ್ದಾನೆ ಅಂತಂದರೆ ದೇಶಕಾಲಗಳೇನಾಯಿತು? ಆಧಾರ ಆಯಿತು. ಇರುವವನು ಯಾರು? ಪರಮಾತ್ಮ. ದೇಶಕಾಲಗಳಿಗೂ ಪರಮಾತ್ಮನಿಗೂ ಯಾವ ಸಂಬಂಧ? ಆಧಾರಾಧೇಯ ಭಾವ. ಹಾಗೆ ಪರಮಾತ್ಮನಲ್ಲಿ ಗುಣ ಇದೆ, ಹಾಗಾದರೆ ಗುಣ ಏನು? ಆಧೇಯ. ಎಲ್ಲಿರೋದು? ಪರಮಾತ್ಮನಲ್ಲಿ ಆಧಾರ. ಹಾಗಾದರೆ ಪರಮಾತ್ಮನಿಗೂ ಗುಣಗಳಿಗೂ ಯಾವ ಸಂಬಂಧ? ಆಧಾರಾಧೇಯ ಭಾವ. ಹಾಗಾದರೆ ದೇಶಕಾಲಗಳಿಗೂ ಪರಮಾತ್ಮನಿಗೂ ಆಧಾರಾಧೇಯ ಭಾವ, ಪರಮಾತ್ಮನಿಗೂ ಗುಣಗಳಿಗೂ ಆಧಾರಾಧೇಯ ಭಾವ ಸಂಬಂಧ ಅಲ್ಲೂ ಕೂಡ ಸಮಾನವೇ ಆಗಿದೆ. ಹೌದು, ಹೇಳ್ಬೋದು. ಗುಣಗುಣಿ ಸಂಬಂಧ ಅಂತಂದ್ರೆ ಗುಣಗುಣಿ ಅಂದ್ರೆ ಏನರ್ಥ? ಗುಣ ಉಳ್ಳದ್ದು ಅಂತ ಅರ್ಥ. ಗುಣ ಉಳ್ಳದ್ದು ಅದು ಆಧಾರ ಆಯಿತು, ಗುಣ ಇದೆ ಅಂದ್ರೆ ಅಧೇಯ ಆಯಿತು. ಘಟ ಉಳ್ಳದ್ದು ಭೂತಲ ಅಂದ್ರೆ ಭೂತಲ ಆಧಾರ ಆಯಿತು. ಹಾಗೆ ಗುಣ ಉಳ್ಳದ್ದು ಗುಣಿ ಅಂದ್ರೆ ಆಧಾರ ಆಯ್ತದು. ಧರ್ಮ ಉಳ್ಳದ್ದು ಧರ್ಮಿ, ಅದು ಆಧಾರ. ಧರ್ಮಿ ಆಧಾರ, ಧರ್ಮ ಅಧೇಯ. ಹೌದು. ಹಾಗೆ ಇಯತ್ತಾರೂಪ ಪರಿಚ್ಛೇದಾಭಾವ ಸರ್ವತ್ರ ಅನಂತತಾ ಇತಿ ನ ಕುಚೋದ್ಯಾವಕಾಶ. ಇಯತ್ತ ಎಂಬತಕ್ಕಂತಹ ಪರಿಚ್ಛೇದ ಎಲ್ಲಿಯೂ ಇಲ್ಲ, ದೇಶತಃ ಇಲ್ಲ, ಕಾಲತಃ ಇಲ್ಲ, ಗುಣತಃ ಇಲ್ಲ. ಅದರಿಂದ ದೇಶತಃ ಕಾಲತಃ ಗುಣತಃ ಅನಂತ, ಇಯತ್ತ ಪರಿಚ್ಛೇದ ಅಭಾವ ಅಂತ ಈ ರೀತಿಯಲ್ಲಿ ಒಂದೇ ರೀತಿಯಾದ ಅರ್ಥ ನಮ್ಮ ಸಿದ್ಧಾಂತ ಹೇಳಲಿಕ್ಕೆ ಬರುತ್ತೆ, ನಮ್ಮ ಸಿದ್ಧಾಂತದಲ್ಲಿ ಹೇಳಲಿಕ್ಕೆ ಬರುತ್ತೆ. ಆದರೆ ನೀವು ಮಾತ್ರ ಪಂಕ್ತಿ ಭೇದ ಮಾಡ್ತಾ ಇದ್ದೀರಾ. ಯಾವುದು? ವಿರುದ್ಧವಾದದ್ದು. ಇಯತ್ತಾಗೆ ಇಯತ್ತಾಭಾವ, ಅನಿಯತ, ಇಯತ್ತ. ಶಿಶೋರ್ವೃದ್ಧಸ್ಯ ಯೂನಶ್ಚ ಯಥಾ ಯೋಗ್ಯಂ ಹಿ ಭೋಜನಂ ಭಿನ್ನ ಭಿನ್ನಾನ್ನ ದಾನೇಹಿ ಪಂಕ್ತಿಭೇದಂ ವಿದುರ್ಬುಧಾಃ. ನೋಡಿ, ಪಂಕ್ತಿಭೇದ ಅಂತ ಹೇಳ್ತಾರೆ. ಒಂದು ಪಂಕ್ತಿಯಲ್ಲಿ ಕೂತಿದ್ದಾರೆ, ಅವಾಗ ಒಬ್ಬೊಬ್ಬರಿಗೆ ಹಾಕುವ ಪದಾರ್ಥಗಳಲ್ಲಿ ನೀವು ವ್ಯತ್ಯಾಸ ಮಾಡಿದ್ದೀರಾ. ಅಂದ್ರೆ ಏನರ್ಥ? ಒಬ್ಬರಿಗೆ ಒಂದು ಪದಾರ್ಥ ಹಾಕಿದ್ರಿ, ಒಂದು ಪದಾರ್ಥವನ್ನು ಹಾಕಲಿಲ್ಲ, ಅವಾಗೇನಾಗುತ್ತೆ? ಪಂಕ್ತಿಭೇದ ಇದೆ. ಆದರೆ ಹಾಕುವ ಪದಾರ್ಥ ಎಲ್ಲ ಒಂದೇ, ಅದರಲ್ಲಿ ತಾರತಮ್ಯ ಇದೆ. ಮಕ್ಕಳಿಗೆ ಇಷ್ಟೇ ಹಾಕಿದ್ರಿ, ಯುವಕರಿಗೆ ಇಷ್ಟ ಹಾಕಿದ್ರಿ, ಮುದುಕರಿಗೆ ಇಷ್ಟೇ ಹಾಕಿದ್ರಿ. ಮಕ್ಕಳಿಗೆ ಇಷ್ಟೇ ಹಾಕಿದ್ದು, ವಯಸ್ಸಾದವರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರಿ,
ಯುವಕರಾಗಿದ್ದಾರೆ ಅಂದರೆ ಜಾಸ್ತಿ ಹಾಕಿದ್ದೀರ, ಅವಾಗ ಅಲ್ಲಿ ಪಂಕ್ತಿ ಭೇದ ಅಂತ ಹೇಳಲ್ಲ. ಯಾಕೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲಿ ಬಡಿಸಿರೋದು. ಆದರೆ ಪಂಕ್ತಿ ಭೇದ ಅಂತ ಯಾವಾಗ ಕರೀತಾರೆ ಅಂತಂದರೆ ಅಲ್ಲಿ ಒಬ್ಬರಿಗೆ ಒಂದು ಹಾಕ್ದೆವು, ಅದೇ ಪದಾರ್ಥ ಇನ್ನೊಬ್ರಿಗೆ ಹಾಕಲಿಲ್ಲ ಅಂತಾದರೆ ಅವಾಗ ಭಿನ್ನ ಭಿನ್ನ ಅನ್ನದಾನೇ, ಒಬ್ರಿಗೆ ಒಂದು ಹಾಕಿದ್ದು ಇನ್ನೊಬ್ರಿಗೆ ಇನ್ನೊಂದು ಹಾಕಿದ್ದು, ಒಬ್ರಿಗೆ ಹಾಕಿದ್ದು ಇನ್ನೊಬ್ರಿಗೆ ಹಾಕಲಿಲ್ಲ, ಅವಾಗ ಏನು ಹೇಳ್ತಾರೆ ಪಂಕ್ತಿ ಭೇದ ಅಂತ ಕರೀತಾರೆ. ಆದರೆ ಎಲ್ಲವನ್ನೂ ಹಾಕಿದ್ದಾರೆ, ಎಲ್ರಿಗೂ ಹಾಕಿದ್ದಾರೆ, ಅದರಲ್ಲಿ ವ್ಯತ್ಯಾಸ ಇದೆ. ಮಕ್ಕಳಿಗೆ ಕಡಿಮೆ, ವಯಸ್ಸಾದವರಿಗೆ ಸ್ವಲ್ಪ ಜಾಸ್ತಿ, ಯುವಕರಿಗೆ ಇನ್ನೂ ಜಾಸ್ತಿ, ಇವಾಗ ಪಂಕ್ತಿ ಭೇದ ಅಂತ ಹೇಳೋದಿಲ್ಲ. ಹಾಗಾದರೆ ಯಾರ ಯೋಗ್ಯತೆಗೆ ಹೇಗಿದೆಯೋ ಅದಕ್ಕೆ ನೋಡಿ ನಾವು ಪದಾರ್ಥಗಳನ್ನು ಹಾಕ್ತೇವೆ, ಅವಾಗೇನಿಲ್ಲ ಪಂಕ್ತಿ ಭೇದ. ಹಾಗೆ ಇಲ್ಲಿಯೂ ಕೂಡ ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ಅಂತಿಟ್ಕೊಂಡಾಗ ದೇಶತಃ ಕಾಲತಃ ಅನಂತ ಅಂತಂದರೆ ದೇಶಕಾಲಗಳಲ್ಲಿ ಪರಮಾತ್ಮ ಸಂಯೋಗ ಸಂಬಂಧದಿಂದ, ದೇಶಕಾಲಗಳಿಗೂ ಪರಮಾತ್ಮನಿಗೂ ಸಂಯೋಗ ಸಂಬಂಧ ಅಂತ. ಅದೇ ಗುಣಾಗುಣಿ ಭಾವ ಎಂಬತಕ್ಕಂಥದ್ದು ಗುಣತಃ ಅನಂತ ಎಂಬತಕ್ಕಂಥದ್ದು. ಈ ರೀತಿಯಲ್ಲಿ ಅಲ್ಲಿ ಸಂಬಂಧ ಎಂಬತಕ್ಕಂಥದ್ದು ಇದ್ದೇ ಇದೆ, ಅಂತಾಭಾವ ಎಂಬತಕ್ಕಂಥದ್ದು ಸಮಾನವಾಗಿದೆ. ಅದರಲ್ಲಿ ವೈಚಿತ್ರ್ಯ ಇದೆ. ವೈಚಿತ್ರ್ಯ ಕಾರಣ ಏನು ಅಂತಂದರೆ ಭೇದ ಮಾಡಲಿಲ್ಲ, ಬೇರೆ ಬೇರೆ ರೀತಿಯಾದದ್ದು ಹೇಳಿಲ್ಲ, ಆದರೆ ವಸ್ತುವಿನಲ್ಲೇನೆ ಅಂತಹ ವೈಚಿತ್ರ್ಯ ಇರೋದ್ರಿಂದಾಗಿ ಅಲ್ಲಿ ಗುಣಗುಣಿ ಭಾವ ಸಂಬಂಧ ಎಂಬತಕ್ಕಂಥದ್ದನ್ನು ಹೇಳಬೇಕು. ಶಿಶೋಹೋ ಮಗುವಿಗೆ, ವೃದ್ಧಸ್ಯ ವಯಸ್ಕರಿಗೆ, ವೃದ್ಧಾಪ್ಯದಲ್ಲಿರುವವರಿಗೆ, ಯೂನಶ್ಚ ಯುವಕರಿಗೆ, ಯಥಾಯೋಗ್ಯಂ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಭೋಜನಂ ಹಿ ಊಟ ಭೋಜನವಷ್ಟೇ, ಭಿನ್ನ ಭಿನ್ನ ಅನ್ನದಾನೇಚ ಬೇರೆ ಬೇರೆ ರೀತಿಯಾದಂಥ ಪದಾರ್ಥವನ್ನು ಬಡಿಸಿದರೆ ಮಾತ್ರ ಪಂಕ್ತಿಭೇದಂ, ಪಂಕ್ತಿಭೇದ ಎಂಬುದಾಗಿ ಬುಧಾಹ ಜ್ಞಾನಿಗಳು ವಿದುಹು ತಿಳಿಯುತ್ತಾರೆ. ಹಿ ಇದು ಪ್ರಸಿದ್ಧ. ಶಿಶೋಹೋ ಮಗುವಿಗೆ, ವೃದ್ಧಸ್ಯ ವಾರ್ಧಕ್ಯಾವಸ್ಥೆಯಲ್ಲಿರುವವರಿಗೆ, ಯೂನಶ್ಚ ಯುವಕರಿಗೆ, ಯಥಾಯೋಗ್ಯಂ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಭೋಜನಂ ಭೋಜನ ಎಂಬತಕ್ಕಂಥದ್ದು ಇರುತ್ತದೆ. ಭಿನ್ನ ಭಿನ್ನ ಅನ್ನದಾನೇಚ ಇವರಿಗೆ ಬೇರೆ ಬೇರೆಯಾದಂತಹ ಪದಾರ್ಥವನ್ನು ಬಡಿಸಿದಾಗ ಪಂಕ್ತಿಭೇದಂ ಪಂಕ್ತಿಭೇದ ಎಂಬುದಾಗಿ ಬುಧಾಹ ಜ್ಞಾನಿಗಳು ವಿದುಹು ತಿಳಿದಿದ್ದಾರೆ. ಹಿ ಇದು ಪ್ರಸಿದ್ಧ. ಅರ್ಥೇಚ ಈಶದ್ವೈಷಮ್ಯ ಮಾತ್ರಾತ್ ನ ಪ್ರಾಯ ಪಾಠ ವಿರೋಧ ಇತ್ಯತ್ರ ದೃಷ್ಟಾಂತಮಾಹ ಅಂತ. ಆರ್ಥೇಚ ಅರ್ಥೆ, ಆರ್ಥಿಕವಾದ ಅರ್ಥ. ಆರ್ಥಿಕವಾದ ಅರ್ಥ ಅಂದರೆ ಅರ್ಥದಿಂದ ಲಭ್ಯವಾದ ಅರ್ಥ. ಆರ್ಥಿಕ ಅರ್ಥ ಅಂದರೆ ಅರ್ಥದಿಂದ ಲಭ್ಯವಾದ ಅರ್ಥ. ಅರ್ಥದಿಂದ ಲಭ್ಯವಾದ ಅರ್ಥ ಅಂದ್ರೇನು? ಅನಂತ, ಯಾವುದರಿಂದ ಅಂತಾಭಾವ, ದೇಶದಿಂದ ಅಂತಾಭಾವ. ದೇಶದಿಂದ ಅಂತಾಭಾವ ಅಂದರೆ ದೇಶದಿಂದ ಪರಿಚ್ಛೇದಾಭಾವ. ದೇಶದಿಂದ ಪರಿಚ್ಛೇದಾಭಾವ ಅಂತಂದರೆ ಒಂದು ದೇಶದಲ್ಲಿ ಇರುವಿಕೆ, ಒಂದು ಕಾಲದಲ್ಲಿ, ಒಂದು ದೇಶದಲ್ಲಿ ಇಲ್ಲದೇ ಇರುವಿಕೆ. ಹಾಗೆ ಕಾಲತಃ ಅಂತಾಭಾವ, ಕಾಲತಃ ಪರಿಚ್ಛೇದಾಭಾವ. ಕಾಲತಃ ಪರಿಚ್ಛೇದಾಭಾವ ಅಂದರೆ ಒಂದು ಕಾಲದಲ್ಲಿ ಇರುವಿಕೆ, ಒಂದು ಕಾಲದಲ್ಲಿ ಇಲ್ಲದೇ ಇರುವಿಕೆ, ಇದು ಇಲ್ಲ. ಹಾಗೆ ಗುಣತಃ ಅಂತಾಭಾವ, ಅದು ಇದರಿಂದ, ಇದು ಶಬ್ದದಿಂದ ತಿಳಿದು ಬರುವ ಅರ್ಥ. ಇದು ಅರ್ಥ. ಅರ್ಥದಿಂದ ಲಭ್ಯವಾದ ಅರ್ಥ ಯಾವುದು? ಎಲ್ಲ ಕಾಲದ ಸಂಬಂಧ ಇದೆ, ಎಲ್ಲ ದೇಶದ ಸಂಬಂಧ ಇದೆ. ಇದು ಆರ್ಥಿಕವಾದ ಅರ್ಥ, ಅರ್ಥದಿಂದ ಸಿದ್ಧವಾದ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಆರ್ಥೇಚ ಅರ್ಥೆ ಈಶದ್ವೈಷಮ್ಯ ಮಾತ್ರಾತ್. ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಥದಿಂದ ಸಿದ್ಧವಾದಂಥ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶಬ್ದದಿಂದ ತಿಳಿದು ಬರುವಂಥ ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದ್ರೂ ಕೂಡ ನ ಪ್ರಾಯಪಾಠ ವಿರೋಧ, ಪ್ರಾಯಪಾಠ ವಿರೋಧ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ದೃಷ್ಟಾಂತ ಹೇಳ್ತಾರೆ ನೋಡಿ. ಮಕ್ಕಳಿಗೂ ಯುವಕರಿಗೂ ವೃದ್ಧರಿಗೂ ಭೇದ ಇದೆ, ಅನ್ನ ಬಡಿಸೋದ್ರಲ್ಲಿ ಭೇದ ಇದೆ, ಪಂಕ್ತಿ ಭೇದ ಅಂತ ಹೇಳಲ್ಲ. ಹಾಗೆ ಯಾಕೆ? ಯೋಗ್ಯತೆಗೆ ಅನುಗುಣ. ಹಾಗೆ ಇಲ್ಲೂ ಕೂಡ ದೇಶತಃ ಅಂತ ಅಭಾವ, ಕಾಲತಃ ಅಂತ ಅಭಾವ ಅನ್ನು ಹೇಳೋದಕ್ಕೆ ಅದಕ್ಕೆ ದೇಶಕಾಲಗಳಲ್ಲಿ ಇದ್ದಾನೆ ಅಂತ ಅರ್ಥ. ಅದೇನೇ ಗುಣತಃ ಅಂತಾಭಾವ ಅಂತಂದರೆ ಅವನಲ್ಲಿ ಗುಣಗಳಿದೆ ಎಂಬುದಾಗಿ ಅರ್ಥ. ಅದ್ಯಾಕೆ ಅಂತಂದರೆ ಇದು ಪ್ರಾಯಪಾಠ ವಿರೋಧ ಆಗಲ್ಲ. ಹೀಗೆ ಮಕ್ಕಳಿಗೆ ಯುವಕರಿಗೆ ವೃದ್ಧರಿಗೆ ಬಡಿಸೋದ್ರಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಯೋಗ್ಯತೆಗೆ ಅನುಗುಣವಾಗಿ
ನಾವು ಬಳಸಿರ್ತೇವೆ, ಹೊರತು ಪದಾರ್ಥಗಳಲ್ಲಿ ವ್ಯತ್ಯಾಸ ಇಲ್ಲ. ಹಾಗೆ ಇಲ್ಲೂ ಕೂಡ ಗುಣತಃ ಅಂತ ಅಭಾವ, ಗುಣತಃ ಪರಿಚ್ಛೇದ ಅಭಾವ ಅನ್ನೋದನ್ನ ಕೆಲವು ಗುಣ ಇದೆ ಕೆಲವು ಗುಣ ಇಲ್ಲ ಅಂತ ಅರ್ಥ ಮಾಡಬೇಕು. ಅದಕ್ಕರ್ಥ ಭಗವಂತನಲ್ಲಿ ಗುಣ ಪರಿಚ್ಛೇದ ಎಂಬತಕ್ಕಂಥದ್ದಿಲ್ಲ, ಗುಣಪೂರ್ಣನಾಗಿದ್ದಾನೆ. ಗುಣಕ್ಕೂ ಗುಣ ಪರಮಾತ್ಮನಿಗೂ ಗುಣಗುಣಿ ಭಾವ ಅಂತ ಹೇಳಿದಂತೆ ಆಯಿತು. ಭಿನ್ನ ಭಿನ್ನ ಅನ್ನದಾನೇಚ ಪಂಕ್ತಿಭೇದ ಇದೆ. ಒಂದು ಪಂಕ್ತಿಯಲ್ಲಿ ಕೂಡಿಸಿರೋದು, ಒಬ್ರಿಗೆ ಒಂದು ಹಾಕೋದು ಇನ್ನೊಬ್ರಿಗೆ ಇನ್ನೊಂದು ಹಾಕೋದು, ಇವ್ರಿಗೆ ಹಾಕಿದ್ದು ಅವ್ರಿಗೆ ಹಾಕ್ಲಿಲ್ಲ, ಅವ್ರಿಗೆ ಹಾಕಿದ್ದು ಇವ್ರಿಗೆ ಹಾಕ್ಲಿಲ್ಲ. ಭಿನ್ನ ಭಿನ್ನವಾದ ಅನ್ನವನ್ನು ಹಾಕಿದ್ರೆ ಪಂಕ್ತಿ ಭೇದ ಇದೆ. ಹಾಗೆ ಅಂತ ಶಬ್ದಕ್ಕೆ ನೀವು ಪರಿಚ್ಛೇದ ಅಂತ ಒಂದು ಅರ್ಥ ಮಾಡಿ ಇನ್ನೊಂದು ಕಡೆ ಭೇದ ಅಂತ ಅರ್ಥ ಮಾಡಿದರೆ ಆವಾಗ ಪಂಕ್ತಿ ಭೇದ ಬರ್ತಿತ್ತು. ಇವಾಗ ನಾವು ಗುಣತಃ ಅನಂತ, ದೇಶತಃ ಅನಂತ, ಕಾಲತಃ ಅನಂತ ಅಂತ ಹೇಳಿದಾಗ ದೇಶತಃ ಅಂತಾಭಾವ, ಕಾಲತಃ ಅಂತಾಭಾವ, ಗುಣತಃ ಅಂತಾಭಾವ ಅಂತ ಹೇಳ್ತಾ ಇದ್ದೇವೆ. ಆ ಅಂತ ಶಬ್ದಕ್ಕೆ ನಾವೇನು ಹೇಳ್ತೇವೆ? ಪರಿಚ್ಛೇದ ಅಂತಲೇ ಅರ್ಥ ಮಾಡ್ತೇವೆ. ದೇಶತಃ ಪರಿಚ್ಛೇದಾಭಾವ, ಕಾಲತಃ ಪರಿಚ್ಛೇದಾಭಾವ, ಗುಣತಃ ಪರಿಚ್ಛೇದಾಭಾವ ಅಂತ ಹೇಳ್ತೇವೆ. ಆದ್ದರಿಂದ ಇಲ್ಲಿ ವ್ಯತ್ಯಾಸ ಮಾಡಿದೇವಾ? ಇಲ್ಲ. ಭಿನ್ನ ಭಿನ್ನವಾದ ಅರ್ಥ ಹೇಳಿದರೆ, ಭಿನ್ನ ಭಿನ್ನ ಪದಾರ್ಥ ಹಾಕಿದರೆ ಪಂಕ್ತಿಭೇದ, ಭಿನ್ನ ಭಿನ್ನ ಅರ್ಥ ಹೇಳಿದರೆ ಪಂಕ್ತಿಭೇದ ಬರ್ತಿತ್ತು. ಭಿನ್ನ ಭಿನ್ನ ಅರ್ಥ ಹೇಳಿಲ್ಲ, ಆದರೆ ಯಥಾಯೋಗ್ಯವಾಗಿ ಅರ್ಥ ಮಾಡಿದ್ದೇವೆ. ಹಾಗೆ ಅಲ್ಲಿ ಭಿನ್ನ ಭಿನ್ನ ಪದಾರ್ಥ ಹಾಕಿದ್ದಲ್ಲ, ಒಂದೇ ಪದಾರ್ಥ ಆಗಿತ್ತು. ಮಂಡಿಗೆನೇ ಹಾಕಿದ್ದೆ ಎಲ್ರಿಗೂ, ಆದರೆ ಯುವಕರಿಗೆ ಜಾಸ್ತಿ, ಮುದುಕರಿಗೆ ಸ್ವಲ್ಪ ಕಡಿಮೆ, ಮಕ್ಕಳಿಗೆ ಇನ್ನೂ ಕಡಿಮೆ, ವ್ಯತ್ಯಾಸ ಇದೆ. ಅದು ದೋಷ ಅಲ್ಲ. ಹಾಗಿಲ್ಲೂ ಕೂಡ ನಾವು ಏನು ಹೇಳ್ತಾ ಇದ್ದೇವೆ? ದೇಶತಃ ಅಂತಾಭಾವ, ಕಾಲತಃ ಅಂತಾಭಾವ, ಇವೆರಡರಲ್ಲಿ ಏನರ್ಥ? ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಇದ್ದಾನೆ ಅಂತ ಅರ್ಥ. ಅದೇನೇ ಗುಣತಃ ಅಂತಾಭಾವ ಅಂತಂದರೆ ಎಲ್ಲ ಗುಣಗಳು ಅವನಲ್ಲಿದೆ ಅಂತ ಅರ್ಥ. ಅದು ಪಂಕ್ತಿ ಭೇದಕ್ಕೆ ಕಾರಣ ಆಗಲ್ಲ. ಅಭೇದ ವಿಶೇಷ. ಯಥಾಯೋಗ್ಯಂ ಶಿಶೋಃ ಅತ್ಯಲ್ಪಂ ವೃದ್ಧಸ್ಯ ಅಲ್ಪಂ ಯೂನಶ್ಚ ಬಹುಲಂ ಇತ್ಯರ್ಥಃ. ತರ್ಹಿ ಕದಾ ಪಂಕ್ತಿಭೇದ? ಹಾಗಾದರೆ ಪಂಕ್ತಿಭೇದ ಯಾವಾಗ? ಇದಲ್ಲ. ಮಕ್ಕಳಿಗೆ ಚೂರು ಹಾಕಿದ್ದು, ಯುವಕರಿಗೆ ಜಾಸ್ತಿ ಹಾಕಿದ್ದು, ವಯಸ್ಸಾದವರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದು, ಇದನ್ನು ಪಂಕ್ತಿಭೇದ ಅಂತ ಕರೆಯಲ್ಲ. ಪಂಕ್ತಿಭೇದ ಯಾವಾಗ? ಅದಕ್ಕೆ ಹೇಳ್ತಾರೆ ಭಿನ್ನ ಭಿನ್ನ ಅನ್ನದಾನೇಚ. ಏಕತ್ರ ಸದನ್ನಂ ಅಪರತ್ರ ಕದನ್ನಂಚ ದೀಯತೆ ಚೇತ್. ಪ್ರಕೃತಕ್ಕೆ ಒಂದಕ್ಕೆ ಒಳ್ಳೆ ಘಮಘಮ ಅಂತ ಇರ್ತಕ್ಕಂಥದ್ದು ಬಡಿಸೋದು, ಇನ್ನೊಬ್ಬರಿಗೆ ಹಳಸೋಗಿದ್ದು ಹಾಕೋದು, ಅವಾಗ ಏನು ಕರೀತಾರೆ? ಅದನ್ನು ಪಂಕ್ತಿಭೇದ ಅಂತ ಕರೀತಾರೆ. ಹಾಗೆ ಇಲ್ಲೂ ಕೂಡ ಭಗವಂತನಲ್ಲಿ ಶೋಭಿಸ್ತಕ್ಕಂಥದ್ದು ದೇಶ ಸಂಬಂಧ ಕಾಲ ಸಂಬಂಧ ಎಂಬತಕ್ಕಂಥದ್ದು ಪರಿಮಿತವಾಗಿ ಇಲ್ಲ ಅಂತ. ಇದು ಸದನ್ನ ಆಯಿತು. ಅದು ಬಿಟ್ಟು ಸಕಲ ಪದಾರ್ಥಗಳಿಂದ ಅಭೇದ ಅಂತ ಹೇಳ್ತೀರಾ ಅಂತಂದರೆ ಇದು ಕದನ್ನ ಆಯಿತು, ಕೆಟ್ಟನ್ನ. ಆದ್ದರಿಂದ ಪರಮಾತ್ಮನಿಗೆ ಸಕಲ ಪದಾರ್ಥಗಳಿಂದ ಅಭೇದವನ್ನು ಹೇಳ್ತೀರಾ ಅಂತಂದರೆ ಅವಾಗ ಅದು ಒಂದು ಸದನ್ನ, ಒಂದು ಕದನ್ನ. ಒಂದು ಗುಣ ಪರಮಾತ್ಮನಲ್ಲಿ ಹೇಳದಂತೆ ಆಯಿತು, ಇನ್ನೊಂದು ದೋಷವನ್ನು ಹೇಳದಂತೆ ಆಗ್ಬಿಡ್ತು. ಯಾಕೆ? ಸಕಲ ಪದಾರ್ಥಗಳಿಂದ ಅಭೇದವನ್ನು ಹೇಳಿದ್ರೆ ಸಕಲ ಪದಾರ್ಥಗಳಲ್ಲಿರುವಂಥ ದೋಷ ಅವನಲ್ಲಿ ಬಂತು. ಅದರಿಂದ ಅದು ಭಗವಂತನಿಗೆ ಕದನ್ನವನ್ನು ಹಾಕದಂತೆ ಆಯಿತು. ಒಬ್ಬರಿಗೆ ಸದನ್ನ, ಒಬ್ಬರಿಗೆ ಕದನ್ನ ಹಾಕಿದ್ರೆ ಅವಾದು ಯಾವ ರೀತಿ ಪಂಕ್ತಿಭೇದ ಆಗುತ್ತೋ ಹಾಗೆ ಪರಮಾತ್ಮನಲ್ಲಿ ದೇಶತಃ ಅಂತಾಭಾವ ಅಂದರೆ ದೇಶತಃ ಪರಿಚ್ಛೇದಾಭಾವ, ದೇಶತಃ ಕಾಲತಃ ಅಂತಾಭಾವ ಅಂದರೆ ಕಾಲತಃ ಪರಿಚ್ಛೇದಾಭಾವವನ್ನು ಹೇಳಿಬಿಟ್ಟು ನೀವು ವಸ್ತುತಃ ಅಂತಾಭಾವ ಅನ್ನೋದಕ್ಕೆ ಒಂದು ವೇಳೆ ವಸ್ತುತಃ ಭೇದಾಭಾವ ಅಂತ ಹೇಳ್ತೀರಾ ಅಂತಂದರೆ ಆವಾಗ ಒಂದು ಸದನ್ನ ಒಂದು ಕದನ್ನ ಆಗುತ್ತೆ. ಇದು ಪಂಕ್ತಿ ಭೇದಕ್ಕೆ ಕಾರಣವಾಗುತ್ತೆ. ಈ ರೀತಿ ಅರ್ಥ ಮಾಡಬಾರ್ದು. ಶ್ರೀಕೃಷ್ಣ ಅರ್ಪಣವಸ್ತು. 9:00